ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ತುಳಸಿನಂತೂ ಮನೆಯಿಂದ ಆಚೆ ಹಾಕೋಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ಮಗುನ ನಾಶ ಮಾಡೋಕ್ಕೆ ಮುಹೂರ್ತ ಇಡಬೇಕು. ಅಕ್ಕನ ವರ್ಷದ ಕಾರ್ಯ ಮುಗಿಲಿ, ಆ ತುಳಸಿಗೊಂದು ಗತಿ ಕಾಣಿಸ್ತೀನಿ. ಏನು ಯೋಚನೆ ಮಾಡ್ತಿದೀಯಾ? ಮನಸ್ಸಲ್ಲೇ ವಿಷದ ಬೀಜ ಬಿತ್ತುತ್ತಿದೀಯಾ? ನಿನ್ನೊಳಗಿರುವ ವಿಷ ನಿನ್ನೊಳಗೆ ಅದು ಹೆಮ್ಮರವಾಗಿ ಬೆಳೆದು ನಿನ್ನನ್ನೇ ನಾಶ ಮಾಡುತ್ತೆ. ಅದನ್ನು ಮರಿಬೇಡ. ವಾಟ್ ಇಸ್ ದಿಸ್ ಮೈ ಡಿಯರ್ ಹಸ್ಬೆಂಡ್? ನೀವು ನನ್ನನ್ನು ಅರ್ಥನೇ ಮಾಡ್ಕೋತಿಲ್ಲ. ಈ ಮನೆಯವರೆಲ್ಲರೂ ನಮ್ಮ ಮಗಳ ಮದುವೆ ಬಗ್ಗೆ ಮರ್ತಿದ್ದಾರೆ. ಆದರೆ ನಾವಾದರೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನೋಡಿ, ಈ ಮನೇಲಿ ಆಗ್ತಿರೋ ಗಲಾಟೆಗಳಲ್ಲಿ ನಿಧಿ ಮದುವೆ ಮಾತುಕತೆ ನಿಂತು ಹೋಗ್ತಿದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನೀವು ಬೇರೆನೇ ಅಂದ್ಕೋತಿದ್ದೀರ. ಒಬ್ಬ ತಂದೆಯಾಗಿ ಮಗಳ ಮದುವೆ ಬಗ್ಗೆ ನೀವು ಯೋಚನೆ ಮಾಡಬೇಕಲ್ವಾ? ಆದರೆ ನಿಮಗೆ ಬೇರೆನೇ ಚಿಂತೆ. ಹಾಗಂತ ನೀನು ತಿಳ್ಕೊಂಡಿದೀಯ. ಈ ಮನೇಲಿ ನಿನಗಿಂತ ಹೆಚ್ಚಾಗಿ ನಿಧಿ ಬಗ್ಗೆ, ನಿಧಿ ಮದುವೆ ಬಗ್ಗೆ ಕಾಳಜಿ ಮಾಡೋರು ಅಣ್ಣ ಅದಕ್ಕೆ. ಅದು ನನಗೆ ಚೆನ್ನಾಗಿ ಗೊತ್ತು. ಏನು ಮಾತಾಡ್ತಿದ್ದೀರಾ ನೀವು? ನಾನು ನಿಧಿನ ಹೆತ್ತ ತಾಯಿ. ಅವಳ ಬಗ್ಗೆ ನನಗಿಂತ ಕಾಳಜಿ ಇನ್ಯಾರಿಗಿರೋಕ್ಕೆ ಸಾಧ್ಯ? ತಾಯಿಗೆ ಮಗಳ ಬಗ್ಗೆ ಕಾಳಜಿ ಇರೋದು ಸಹಜನೇ. ಆದರೆ ಅದಕ್ಕೆ ಅದು ತಾಯಿ ಹೃದಯ. ಈ ಮನೇಲಿರೋ ಮಕ್ಕಳಿಗೆ ಮಾತ್ರ ಅಲ್ಲ, ಒಂದು ಅರ್ಥದಲ್ಲಿ ಅವ್ರು ನನಗೂ ತಾಯಿ ಸ್ಥಾನದಲ್ಲೇ ಇದ್ದಾರೆ. ಆಯಿತು, ನೀವು ಅವ್ರನ್ನ ಅಲ್ಲಿಟ್ಕೊಂಡೇ ಪೂಜೆ ಮಾಡ್ತೀರಿ. ನನಗದ್ರ ಬಗ್ಗೆ ಚಿಂತೆ ಇಲ್ಲ. ನನ್ನ ಚಿಂತೆ ಇರೋದು ನನ್ನ ಮಗಳ ಮದುವೆ ಬಗ್ಗೆ ಮಾತ್ರ. ನಿಧಿ ಮದುವೆ ಆಗಲಿ ಅಂತ ನಾನು ಕಾಯ್ತಿದ್ದೀನಿ. ನಿಧಿ ಮದುವೆ ಆಗ್ತಿದ್ದ ಹಾಗೆ ಏನು, ಯಾಕೆ ಸುಮ್ಮನಾಗ್ಬಿಟ್ರಿ? ನಿಧಿ ಮದುವೆ ಆಗ್ತಿದ್ದ ಹಾಗೆ ಏನಾಗಬೇಕೋ ಅದೇ ಆಗುತ್ತೆ. ನಾನು ಕೆಫೆಗೆ ಹೋಗ್ತಿದ್ದೀನಿ. ಇನ್ನು ಮುಂದೆ ಅಣ್ಣಗೆ ಸಹಾಯ ಮಾಡ್ತೀನಿ. ಇವ್ರು ಏನು ಯೋಚನೆ ಮಾಡ್ತಿದ್ದಾರೆ? ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನನ್ನು ಒಳ್ಳೆಯವಳು ಅಂತ ಇವರು ನಂಬ್ತಿಲ್ಲ. ಇವ್ರ ಮನಸ್ಸಿನಲ್ಲಿ ಬೇರೆ ಏನೋ ಇರಬೇಕು. ಥ್ಯಾಂಕ್ ಯು. ಎಲ್ಲರೂ ಒಟ್ಟಿಗೆ ಕೂತು ತಿನ್ಬೋದಿತ್ತು. ತಿಂಡಿ ತಿನ್ಬೇಕಾದ್ರೂ ಈ ಥರ ಕೆಲಸ ಮಾಡಬೇಕಾ? ಹಿಂಗೆ ಕೆಲಸ ಮಾಡ್ಕೊಂಡು ತಿಂಡಿ ತಿಂದರೆ ತಿಂದಿದ್ದು ಮೈಗೆ ಹತ್ತಲ್ಲ. ಏನು ಮಾಡಲಿ ಪೂರ್ಣಿ, ಎಮರ್ಜೆನ್ಸಿ ಕೆಲಸ ಇದೆ. ಈ ಫೈಲ್ಸ್ ಎಲ್ಲ ಈಗಲೇ ರೆಡಿ ಮಾಡಿ ಮೇಲ್ ಮಾಡಬೇಕು. ಅವಿ ಬಂದ್ಯಾ? ನಿನಗೂ ತಿಂಡಿ ಇಲ್ಲೇ ತರ್ತೀನಿ. ಅದಕ್ಕೆ ಒಂದು ನಿಮಿಷ. ನಂಗೆ ಗೊತ್ತಿತ್ತು ಅದಕ್ಕೆ ನೀವು ಯಾವ ಬೇಸರನೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಯಾವ ಮನಸ್ತಾಪನೂ ಕ್ಯಾರಿ ಮಾಡಲ್ಲ. ಎಂಥ ಸಂದರ್ಭದಲ್ಲೂ ನೀವು ನಗ್ನಗ್ತಾನೆ ಇರ್ತೀರ. ಯುವರ್ ಅ ಸ್ಟ್ರಾಂಗ್ ವುಮೆನ್. ಅದಕ್ಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವೆಲ್ರಿಗೂ ಇನ್ಸ್ಪಿರೇಷನ್. ಆಯ್ತಾಯ್ತು, ಹೊಗಳಿದ್ ಸಾಕು. ಹೊಗಳ್ತಾನೆ ಹೊಟ್ಟೆ ತುಂಬಿಸ್ಕೋಬೇಡ. ತಿಂಡಿ ತರ್ತೀನಿ ನೀರು. ಅಭಿ, ಏನದು ಕೈಯಲ್ಲಿ? ಅದೇ ನಾನು ಕೇಳಬೇಕು ಅಂದ್ಕೊಂಡೆ. ಏನೋ ಅದು? ಇದು ಗಿಫ್ಟ್. ಅದಕ್ಕೆ ಗಿಫ್ಟಾ? ಯಾರಿಗೆ? ಯಾರಿಗೂ ಇಲ್ಲ, ನನಗೇನೆ. ನಿನಗೇನಾ? ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದಲ್ಲ, ನಾನೇ ತಗೊಂಡಿದ್ದು. ನೀನೇ ತಗೊಂಡಿದ್ದು ಗಿಫ್ಟ್, ಅದು ನಿನಗೆ. ಏನು ಹೇಳ್ತಿದ್ಯಾ ಅಭಿ? ಇಲ್ಲ ಇಲ್ಲ, ಇದು ನನಗಲ್ಲ, ತುಳಸಿ ಅವ್ರಿಗೆ. ನೋಡಿದ್ರಾ, ಮೊನ್ನೆ ನೀವು ಅಮ್ಮನಿಗೆ ಫೋಟೋ ಗಿಫ್ಟ್ ಮಾಡಿದ್ರಿ ಅಂತ. ನಿನ್ನೆ ಅಣ್ಣ ತಮ್ಮ ಇಬ್ರು ಹೋಗಿ ಗಿಫ್ಟ್ ತಗೊಂಡ್ ಬಂದಿದ್ದಾರೆ. ಅದಕ್ಕೆ ಹೇಳಿದ್ದು ಇವರಿಬ್ರು ನಿಮ್ಮ ಕೈಗೆ ಸಿಗಲ್ಲ ಅಂತ. ಅದಕ್ಕೆ ನೀವು ಅವನನ್ನ ನಮ್ಮ ಅಣ್ಣ ಅಂತ ಹೇಳಬೇಡಿ. ಅವನು ನಿಮ್ಮ ಮನೆ ಡ್ರೈವರ್ ಅಷ್ಟೇ. ನನಗೆ ಹೇಗೆ ಅಣ್ಣ ಆಗ್ತಾನೆ? ಹೇಗೆ ಅಣ್ಣ ಆಗ್ತಾನೆ ಅಂತ ಗೊತ್ತಿಲ್ವಾ? ಇಷ್ಟೆಲ್ಲ ಸೂಕ್ಷ್ಮಗಳು, ಇಷ್ಟೆಲ್ಲ ಲೆಕ್ಕಾಚಾರಗಳು ನಿನಗೆ ಸಂಬಂಧಗಳ ಸಾಗಲ್ವಾ? ಸಂಬಂಧಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಅವನನ್ನ ಅಣ್ಣ ಅಂತ ಒಪ್ಕೊಳ್ಳಲ್ಲ. ಹೌದು ಸರ್, ನನಗೂ ಅಷ್ಟೇ. ಯಾರ್ಯಾರ ಕೈಲೂ ಅಣ್ಣ ಅಂತಾಗಲಿ ತಮ್ಮ ಅಂತಾಗಲಿ ಕರ್ಸ್ಕೊಳ್ಳೋಕ್ಕೆ
ಇಷ್ಟಪಡಲ್ಲ. ನೀನು ಇಷ್ಟಪಟ್ಟರು ನಾನಿನ್ನ ಅಣ್ಣ ಅಂತ ಕರೆಯಲ್ಲ. ನಾನು ಅದನ್ನೇ ಹೇಳ್ತಿರೋದು. ಅಣ್ಣ ಅಂತ ಕರ್ಸ್ಕೊಳ್ಳೋ ಅಷ್ಟು ನನಗೂ ಇಲ್ಲ. ಶುರುವಾಯ್ತು ಇವರಿಬ್ರು ಕೋಳಿ ಜಗಳ. ಇವನು ಯಾಕೆ ಇಷ್ಟು ಬೇಗ ಬಂದ ಬ್ರೋ? ನನ್ನ ಜೊತೆ ಜಗಳ ಆಡಕ್ಕೆ ಅಂತಾನೆ ಇಷ್ಟು ಬೇಗ ಬಂದ ಅನ್ಸುತ್ತೆ. ನೋಡಿ, ಲೇಟಾಗಿ ಬಂದರೂ ಕಿರಿಕಿರಿ ಮಾಡ್ತೀರಾ, ಬೇಗ ಬಂದರೂ ಕಿರಿಕಿರಿ ಮಾಡ್ತೀರಾ. ಕರೆಕ್ಟ್ ಟೈಮ್ ಬರೋಕ್ಕೆ ನಾನೇನು ರೋಬೋಟಾ? ಇಲ್ಲ ತಾನೆ. ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀನಿ. ಬೇಗ ಬಂದರೆ ನಾವು ಬರೋವರೆಗೂ ವೆಯ್ಟ್ ಮಾಡಬೇಕು. ಅದು ಬಿಟ್ಟು ಇಲ್ಲಿ ಬಂದು ಜಗಳ ಆಡಬಾರ್ದು. ನಾನಿಲ್ಲಿ ಜಗಳ ಆಡಕ್ಕೆ ಬಂದಿಲ್ಲ. ನೀವು ರೆಡಿಯಾಗಿದ್ದರೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಜಗಳ ಶುರು ಮಾಡಿದ್ದು ತಾವೇ. ಸಾಕು ಸಾಕು ಅಭಿ, ನೀನು ಬಂದಿರೋದೇನಕ್ಕೆ, ಮಾಡ್ತಿರೋದೇನು ಮರ್ತ್ಬಿಟ್ಯಾ? ಹೌದಕ್ಕೆ ಎಲ್ಲಿದ್ದಾರೆ? ರೂಮಲ್ಲಿ. ಅಮ್ಮ ಎಲ್ಲಿದ್ದಾರೆ? ಮಾತಾಡ್ಸ್ಕೊಂಡ್ಬರ್ತೀನಿ. ಅದು ಅಮ್ಮ ರೂಮಲ್ಲಿದ್ದಾರೆ, ಹೋಗು. ಮೊದಲು ಅದಕ್ಕೆ ಹತ್ರ ಮಾತಾಡಬೇಕು, ಅವ್ರಿಗೆ ಸಮಾಧಾನ ಹೇಳಬೇಕು. ಪಾಪ ಅದಕ್ಕೆ ಈ ಮನೇಲಿ ಎಲ್ಲರೂ ಖುಷಿಯಾಗಿರಲಿ ಅಂತ ಆಸೆ ಪಡ್ತಾರೆ. ಅಷ್ಟು ಒಳ್ಳೆ ಮನಸ್ಸಿರೋ ಅದಕ್ಕೆ ಯಾವಾಗಲೂ ಖುಷಿಯಾಗಿರಬೇಕು. ನಾನು ತುಳಸಿ ಅವ್ರಿಗೆ ಈ ಬಳೆ ತಂದಿದ್ದೀನಿ ಅಂತ ಗೊತ್ತಾದರೆ ಅದಕ್ಕೆ ಖುಷಿ ಆಗಬಹುದು. ಅದಕ್ಕೆನ ಮಾತಾಡಿಸಿ ಅದಕ್ಕೆ ಈ ವಿಷಯ ಹೇಳಿ ಆಮೇಲೆ ತುಳಸಿ ಅವ್ರಿಗೆ ಈ ಬಳೆ ಕೊಡ್ತೀನಿ. ನಿನ್ನೆ ಅಭಿ ಬಳೆ ಸೈಜ್ ಕೇಳಿದ್ದ. ಹಾಗಿದ್ರೆ ನನಗೆ ಬಳೆಗಳು ತಂದಿರ್ಬೋದಾ? ಅಭಿ, ಏನಿದು ಇಷ್ಟು ಬೇಗ ಎದ್ದಿದ್ಯಾ? ಕೈಯಲ್ಲೇನೋ ಬಾಕ್ಸ್ ಇಟ್ಕೊಂಡಿದ್ಯಾ? ಇದು ಬಳೆಗಳು ದೀಪಿಕಾ. ಬಳೆಗಳ? ನನಗ ಎಲ್ಲಿ ಕೊಡು ನೋಡೋಣ. ಅಭಿ, ಏನಿದು ಗಾಜಿನ ಬಳೆಗಳ? ಗಾಜಿನ ಬಳೆ ನಂಗೆ ಇಷ್ಟ ಆಗಲ್ಲ ಅಭಿ. ಒಳ್ಳೇದಾಯ್ತಲ್ಲ ಬಿಡು ದೀಪಿಕಾ, ಇದು ಯಾವುದು ನಿನಗೆ ತಂದಿರೋದಲ್ಲ. ನನಗೆ ತಂದಿದ್ದಲ್ವಾ? ಮತ್ತಿನ್ಯಾರಿಗೆ ತಂದಿದ್ಯಾ? ಇದನ್ನ ತುಳಸಿ ಅವ್ರಿಗೆ ತಂದಿದ್ದೀನಿ. ಬಸರಿ ಬೈಕೆ ಅಂತ ಇರುತ್ತಲ್ವಾ, ಅವ್ರು ಖುಷಿ ಆಗೋ ಹಾಗೆ ಏನಾದರೂ ಕೊಡಬೇಕಲ್ವಾ. ಅವ್ರಿಗೆ ಹಸಿರು ಗಾಜಿನ ಬಳೆಗಳಂದರೆ ಇಷ್ಟ ಅಂತೆ, ಅದಕ್ಕೆ ತಂದಿದ್ದೀನಿ. ಅವ್ರಿಗೆ ಇದೆಲ್ಲ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನೀನೇ ಅವ್ರನ್ನ ಕೇಳಿದ್ಯಾ? ಅಯ್ಯೋ, ಅದಕ್ಕೆಲ್ಲ ದೊಡ್ಡ ಪಜಿತಿನೇ ಪಟ್ಟಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.